ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳದ್ದು ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ಇದೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು? ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ